ಪ್ರಾಂಶುಪಾಲರಾದಂಥ ಸುಜಯ್ ತೀರ್ಥರವರೇ, ಕಾರ್ಯಪಾಲಕ ಆರ್ಥಿಕ ಹಾಗೂ ಇಲ್ಲಿರ್ತಕ್ಕಂಥ ಆಶಾ ಪೋಷಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಏನಾಗುತ್ತೆ ಅಂತ ಫಂಕ್ಷನ್ ಮಾಧ್ಯಮದ ಮಿತ್ರರೇ, ಪೂರ್ತಿ ಬೇಕಂತೆ ಸ್ನೇಹಿತರೆ, ಇದು ಬರೋ ಥರನೇ ನಮಗೆಲ್ಲ ತಿಳಿದಿರೋ ಹಾಗೆ ಪ್ರತಿ ವರ್ಷವೂ ಬಹುಶಃ ನಾವು ಹೇಳ್ತಾ ಇರ್ತೀವಿ, ಭಾರತ 200 ವರ್ಷಕ್ಕೂ ಹೆಚ್ಚು ಪರಕೀಯ ದಾಸ್ಯದ ನಂತರ 100 ವರ್ಷಗಳ ಸೆಣಸಾಟದ ನಂತರ 1947ರಲ್ಲಿ ಸ್ವತಂತ್ರ ಭಾರತವಾಯಿತು. ಮಂಚೂಣಿಯ ನಾಯಕರಾದ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಅವರು, ಬೋಸ್ರವರು, ತಿಲಕ್ ಅವರು ಕಟ್ಟಕಡೆಯದಾಗಿ ನಾವು ಅಂದ್ಕೊಂಡಂಗೆ ಸ್ವರಾಜ್ಯ ಅಹಿಂಸಾ ಮಾರ್ಗದಿಂದ ಪಡೆದು ಅಂತ ನಾವು ಸಂತೋಷಪಟ್ಟಿದ್ರು ಕೂಡ ಅದರ ಇಂದಿನ ಚರಿತ್ರೆಯ ಪುಟಗಳನ್ನು ನಾವು ತಿರುವಿ ಹಾಕಿದರೆ ಅಲ್ಲಿ ಗೊತ್ತಾಗುತ್ತೆ, ಸಹಸ್ರಾರು ಲಕ್ಷಾಂತರ ಜನರ ಯೋಧರ, ಸಾಮಾನ್ಯ ಪ್ರಜೆಗಳ, ನಾಯಕರ, ರಾಜರುಗಳ, ಸಾಮಂತರ ಒಂದು ತ್ಯಾಗ, ಬಲಿದಾನ, ರಕ್ತದಾನ ಈ ಸ್ವರಾಜ್ಯದ ಹಿಂದೆ ಅಡಗಿದೆ. ಅಥವಾ ಲಕ್ಷಾಂತರ ಜನರ ಸಮಾಧಿಯ ಮೇಲೆ ಕಟ್ಟಿರ್ತಕ್ಕಂಥ ಈ ಸ್ವರಾಜ್ಯ ಈ ದಿನ ದೇಶದಾದ್ಯಂತ ಇದನ್ನು ಒಂದು ಸಂಭ್ರಮ ಅಂತ ನಾವು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಆದರೂ ಕೂಡ ಬಹಳಷ್ಟು ಚಿಂತಕರ ಹಾಗೂ ಪ್ರಜ್ಞಾವಂತರ ಮನಸ್ಸಿನ ಆಳದಲ್ಲಿ ಒಂದು ಕರಾಳತೆ ಕಾಣ್ತಾ ಇದೆ. ಈ ಸ್ವರಾಜ್ಯ ನಿಜವಾಗಲೂ ಜನಸಾಮಾನ್ಯರ ಪಾಲಿಗೆ, ರೈತ ಬಾಂಧವರ ಪಾಲಿಗೆ, ಕೂಲಿ ಕಾರ್ಮಿಕರ ಪಾಲಿಗೆ ಬೆಳಕನ್ನು ತಂದಿದೆಯೇ ಅನ್ನೋ ಪ್ರಶ್ನೆ ಆಗಿಂದಾಗೆ ಹೇಳ್ತಾನೆ ಇದೆ. ಅದಕ್ಕೆ ಬಹುಶಃ ಬಹುಮುಖ್ಯ ಕಾರಣ ಅಡಿಯಿಂದ ಮುಡಿಯವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಈ ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ಹಾಗೂ ಲಂಚಾವತಾರ. ಭ್ರಷ್ಟ ರಾಜಕಾರಣಿಗಳು ಒಂದ್ ಕಡೆ, ಲಂಚದ ಸ್ವರೂಪದಲ್ಲಿ ಮುಳುಗಿರ್ತಕ್ಕಂಥ ಅಧಿಕಾರಿಗಳು ಒಂದ್ ಕಡೆ. ಈ ಎರಡು ವ್ಯವಸ್ಥೆಯ ಮಧ್ಯೆ ಜನಸಾಮಾನ್ಯರು, ಕೂಲಿ ಕಾರ್ಮಿಕರು, ರೈತರು ಒಂದು ಉಸಿರು ಕಟ್ಟಿದ ವಾತಾವರಣದಲ್ಲಿ ಇವತ್ತಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಏನು ರೈತನ ಸರಣಿ ಆತ್ಮಹತ್ಯೆಯನ್ನು ನಾವು ನೋಡ್ತಾ ಇದ್ದೀವಿ. ಅನ್ನದಾನಿ, ತ್ಯಾಗಮಯಿ, ಕಾಯಕಯೋಗಿ ರೈತ ಕಷ್ಟದಲ್ಲೇ ಬೆಳೆದು ಕಷ್ಟದಲ್ಲೇ ಹುಟ್ಟಿರ್ತಕ್ಕಂಥವನು ಇವತ್ತು ನೇಣಿಗೆ ಕೊರಳನ್ನು ಕೊಡ್ತಾ ಇದ್ದಾನೆ ಅನ್ನೋದು ನಾಗರಿಕ ಸಮಾಜ ತಲೆ ತೆಗೆಸುವಂಥ ವಿಷಯ. 47ರ ಸ್ವಾತಂತ್ರ್ಯ 68 ವರ್ಷಗಳಾದರೂ ಕೂಡ ಸಾಮಾನ್ಯ ಪ್ರಜೆಯ, ರೈತ ಬಾಂಧವರ, ಕಾರ್ಮಿಕ ವರ್ಗದವರ ಬದುಕಿ ಬೆಳಕನ್ನು ಚೆಲ್ಲುವ ವಿಫಲವಾಗಿದೆ ಅನ್ನೋದು ಬಹಳ ವಿಷಾದಕರವಾದ ಸಂಗತಿ. ಹಾಗೂ ಇತಿಹಾಸಗಳನ್ನು ನಾವು ನೋಡ್ತೀವಿ. ಟಿಪ್ಪು ಸುಲ್ತಾನ್ ಕಾಲದಲ್ಲಾಗ್ಬೋದು, ಸಂಗೊಳ್ಳಿ ರಾಯಣ್ಣವರಾಗ್ಬೋದು, ಚಿತ್ತೂರು ಚೆನ್ನಮ್ಮ ಇವರೆಲ್ಲರೂ ಕೂಡ ಅವಸಾನಗೊಂಡದ್ದು ಒಂದು ವಿಷಯ ನಾವು ಇಲ್ಲಿ ಜ್ಞಾಪಕ ಮಾಡ್ಕೋಬೇಕಾದ್ರು ಟಿಪ್ಪು ಸುಲ್ತಾನ್ ಕಾಲ ಮೀರು ಸಾಧಕ್ಕಂಥ ವ್ಯಕ್ತಿತ್ವ. ಆ ಮೀರು ಸಾಧಕ್ಕಂಥ ವ್ಯಕ್ತಿತ್ವ ಅದು ಅಲ್ಲಿಗೆ ಕೊನೆ ಆಗಲಿಲ್ಲ, ಅದು 21ನೇ ಶತಮಾನಕ್ಕೂ ನಡ್ಕೊಂಡು ಬಂದಿದೆ. ಆ ಮೀರ ಸಾಧಕತ್ವ ನಮ್ಮಲ್ಲಿ ಕಡಿಮೆ ಆಗಬೇಕು. ನಮ್ಮಲ್ಲಿ ದೇಶಾಭಿಮಾನ ಮೂಡಬೇಕು, ರಾಷ್ಟ್ರಾಭಿಮಾನ ಬಂದು ನಮ್ಮೂರು, ನಮ್ಮ ಬೀದಿ, ನಮ್ಮ ದೇಶ, ನಮ್ಮ ಆ ಥರ ಒಂದು ಅಭಿಮಾನದ ಶೂನ್ಯತೆ ನಮ್ಮ ಬೆಳಕಿಗೆ ಒಂದು ಕಡೆ ಆದರೆ, ಧ್ಯೇಯೋದ್ದೇಶಗಳಿರ್ತಕ್ಕಂಥ ರಾಜಕೀಯಗಳು, ರಾಜಕಾರಣಿಗಳು ಇನ್ನೊಂದು ಕಡೆ ಏನು
ನಿರೀಕ್ಷಿತ ಮಟ್ಟಕ್ಕೆ ನಾವು ಬೆಳವಣಿಗೆ ಹೊಂದಿದ್ದಕ್ಕೆ ಕಾರಣ ಆಗಿದೆ. ಮಹಾತ್ಮ ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ, ಪೊಲಿಟಿಕ್ಸ್ ವಿತೌಟ್ ಪಾಲಿಟಿಕ್ಸ್, ನೀತಿ ಇಲ್ಲದಿರ್ತಕ್ಕಂಥ ತತ್ವ ಸಿದ್ಧಾಂತಗಳಿರ್ತಕ್ಕಂಥ ರಾಜಕೀಯ ಈ ದೇಶಕ್ಕೆ ಒಂದು ಶಾಪವಾಗುತ್ತೆ ಅಂತ ಹೇಳಿದ್ರು. ಬಹುಶಃ ಆ ಶಾಪದಿಂದ ನಾವಿಂದು ಅದಕ್ಕೆ ಬಹು ಮುಖ್ಯವಾದ ಕಾರಣ ಬಹುಶಃ ಶಿಕ್ಷಣದಲ್ಲಿ ಪ್ರಗತಿ ಬಹುಶಃ ನಮ್ಮಲ್ಲಿ ಈ ಕಳೆದ 2 ದಶಕಗಳಲ್ಲಿ ಸ್ವಲ್ಪ ಆಗ್ತಾ ಇದೆ. ಬಹಳ ವರ್ಷ 50 ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಆಗದೇ ಇರೋದೇ ಅದಕ್ಕೆ ಕಾರಣ. ಆ ಒಂದು ಬಡತನವನ್ನ, ನಿರುದ್ಯೋಗವನ್ನ ದುರುಪಯೋಗಪಡಿಸಿಕೊಂಡಂತ ರಾಜಕೀಯ ವ್ಯವಸ್ಥೆ ಏನೋ ಇವತ್ತು ವಿಧಾನಸಭೆಯಾಗಲಿ ಪಾರ್ಲಿಮೆಂಟ್ನಾಗಲಿ ಅಧಿವೇಶನಗಳು ಚಿಂತಕರ ಸಮಾವೇಶಗಳಾಗಬೇಕಾಗಿತ್ತು, ಅವು ಹೂಡಿಕೆದಾರರ ಬಂಡವಾಳಶಾಹಿಗಳ ಭ್ರಷ್ಟ ರಾಜಕಾರಣಿಗಳ ಅಡ್ಡಗಳಾಗಿದೆ. ಅಲ್ಲಿ ಯಾವ ಒಂದು ಬೆಳವಣಿಗೆಯನ್ನು ನಿರೀಕ್ಷೆ ಮಾಡದಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವಿದ್ದೀವಿ. ಇದಕ್ಕೆ ಸೊಲ್ಯೂಷನ್ ಅಂದ್ರೆ ಒಂದೇ ಒಂದು ಸೊಲ್ಯೂಷನ್, ಒಂದು ನೈತಿಕತೆಯುಳ್ಳಂತ ಮೌಲ್ಯಾಧಾರವುಳ್ಳಂತ ಒಂದು ಶಿಕ್ಷಣದ ಕ್ರಾಂತಿ ದೇಶದ ಅವಶ್ಯಕತೆ ಇದೆ. ಅದನ್ನು ಬಹುಶಃ ಹಲವಾರು ಸಂದರ್ಭ ನಾನು ಹೇಳಿದ್ದೀನಿ. ಶಿಕ್ಷಣದಲ್ಲಿ ಪ್ರಗತಿಯನ್ನು ನಾವು ಸಾಧಿಸಿದ್ರೆ ತನ್ಮೂಲಕ ಪ್ರಜಾಪ್ರಭುತ್ವದ ಉಳಿವಿಗೆ ಅದು ನಾಂದಿಯಾಗುತ್ತೆ. ಬಹುಶಃ ಮುಂದೆ 1-2 ದಶಕದಲ್ಲಾದರೂ ಕೂಡ ಭಾರತ ದೇಶದಲ್ಲಿ ಏನು ಪ್ರಜಾಪ್ರಭುತ್ವ ತನ್ನ ಅರ್ಥವನ್ನು ಕಳೆದುಕೊಂಡಿದೆ. ಇವತ್ತು ಶಿಕ್ಷಕರ ವರ್ಗದಿಂದ, ಚಿಂತಕರ ವರ್ಗದಿಂದ, ಸಮಾಜ ಸೇವಕರ ವರ್ಗದಿಂದ, ಸಮಾಜ ಮುಖಿಗಳ ವರ್ಗದಿಂದ ನಮಗೆ ಜನನಾಯಕರು ಇಲ್ಲ. ಬರೀ ಬಂಡವಾಳಶಾಹಿಗಳು, ಹಣಬಲ ತೋಳ್ಬಲ ಇದ್ದವರು ದೇಶದ ಅಧಿಕಾರವನ್ನು ತಗೊಂಡಾಗ ಯಾವ ಪ್ರಗತಿಯನ್ನು ಕೂಡ ನಾವು ಸಾಧಿಸಕ್ಕಾಗಲ್ಲ. ಬಹಳಷ್ಟು ಭಾಷಣಗಳನ್ನು ನಾವು ಕೇಳ್ತಾ ಇರ್ತೀವಿ. 68 ವರ್ಷದಲ್ಲಿ ಅಷ್ಟೊಂದಾಗ್ಬಿಟ್ಟಿದೆ, ಇಷ್ಟೊಂದಾಗಿದೆ. ಇದ್ಯಾವುದೂ ಕೂಡ ಯಾವುದೇ ಸರ್ಕಾರದ ಯಾವುದೇ ಯೋಜನೆಯಿಂದ ಆಗಿದ್ದಲ್ಲ. 28 ವರ್ಷಗಳ ಕಾಲದಲ್ಲಿ ಬೈ ಡಿಫಾಲ್ಟ್ ಅಂತ ಹೇಳ್ತೀವಿ. ಇಟ್ ಹಸ್ ಜಸ್ಟ್ ಹ್ಯಾಪನ್ ಬೈ ಡಿಫಾಲ್ಟ್. ಬಹುಶಃ ಉತ್ತಮ ಒಂದು ಶಿಕ್ಷಣದ ಒಂದು ಗುಣಮಟ್ಟದ ಶಿಕ್ಷಣದಿಂದ ಮುಂದಿನ ದಶಕಗಳಲ್ಲಿ ಪ್ರಜಾಪ್ರಭುತ್ವದ ಅರ್ಥವನ್ನು ಉಳಿಸಿ ಈ ದೇಶವನ್ನ ಪ್ರಗತಿಯತ್ತಂತ ಕೊಂಡೊಯ್ತಕ್ಕಂಥ ಮಹತ್ವದ ಜವಾಬ್ದಾರಿ ನಿಮ್ಮೆಲ್ಲರ ಎಳೆಯ ಬದುಗಳ ಮೇಲಿದೆ ಅಂತ ಹೇಳ್ತಾ, ಭಾರತ ರತ್ನ ವಿಶ್ವದ ಕಂಡಂತ ಅತ್ಯುನ್ನತ ವಿಜ್ಞಾನಿ, ಚಿಂತಕ, ವಾಗ್ಮಿ, ಪ್ರೊಫೆಸರ್ ಅಬ್ದುಲ್ ಕಲಾಂರವರು ಇತ್ತೀಚೆಗೆ ನಮ್ಮನ್ನಾಗಲಿದ್ದಾರೆ. ಅವರು ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು, ಈ ದೇಶದ ಭವಿಷ್ಯ ನಿರ್ಮಾಣವಾಗಬೇಕಾಗಿರೋದು ಪಾರ್ಲಿಮೆಂಟಿನಲ್ಲಿ ಅಲ್ಲ, ಅದು ವಿದ್ಯಾಸಂಸ್ಥೆಗಳ ನಿರ್ಮಾಣವಾಗಬೇಕು ಅಂತ. ಸೊ ಆ ಮಾತನ್ನು ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತೀನಿ. ಈ ದೇಶಕ್ಕೆ ಯಾವುದೇ ಉಜ್ವಲ ಭವಿಷ್ಯವನ್ನು ನಿರೀಕ್ಷಿಸಬೇಕಾಗಿದ್ರೆ ಶಿಕ್ಷಣಕ್ಕೆ ಎಲ್ಲಾ ಕಡೆಯಿಂದ, ಸಾರ್ವಜನಿಕರಿಂದ, ನಾಗರಿಕರಿಂದ, ಸರ್ಕಾರಗಳಿಂದ ಒಂದು ಉತ್ತೇಜನ ತರಬೇಕು. ಶಿಕ್ಷಣದಿಂದ ಮಾತ್ರ ಭಾರತದ ಭವಿಷ್ಯವನ್ನ ಎತ್ತರಕ್ಕೆ ತಗೊಂಡು ಹೋಗ್ಬೋದು. ನಮ್ಮಲ್ಲಿರ್ತಕ್ಕಂಥ ಒಂದು ಮಾನವ ಸಂಪನ್ಮೂಲವನ್ನು ಸರಿಯಾಗಿ ಬಳಸಿಕೊಂಡ್ರೆ ಮುಂದಿನ ಕೆಲವು ವರ್ಷಗಳಲ್ಲಿ ಭಾರತ ಅತಿ ಪ್ರಭಾವಶಾಲಿಯಾದ ರಾಷ್ಟ್ರವಾಗಿರುವುದು ಅಷ್ಟೇ ಅಲ್ಲ, ನಮ್ಮ ಶೈಕ್ಷಣಿಕ ಶಕ್ತಿಯಿಂದ ಬಹುಶಃ ಇಡೀ ವಿಶ್ವವನ್ನ ನಮ್ಮ ಯುವಪೀಳಿಗೆ ಆಕ್ರಮಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ನಮಗಿದೆ. ಅದನ್ನು ಉಪಯೋಗಿಸಿಕೊಂಡು ಹೋಗ್ತಕ್ಕಂಥ, ಭ್ರಷ್ಟಾಚಾರ ನಿಗ್ರಹ ಮಾಡತಕ್ಕಂಥ ವ್ಯವಸ್ಥೆ ಸೃಷ್ಟಿಯಾಗಬೇಕಾಗಿದೆ. ಅದು ಶಾಲೆಗಳಲ್ಲಿ ಆಗ್ಬೇಕಾಗಿದೆ ಅಂತ ಮತ್ತೊಮ್ಮೆ ಹೇಳ್ತಾ, ಹಾಗೂ ಈ ಸ್ವರಾಜ್ಯಕ್ಕೆ ತಮ್ಮ ಜೀವವನ್ನು ತಕ್ಕಂತ, ಇಡೀ ಜೀವವನ್ನ ಮುಡಿಪಾಗಿ ಇಟ್ಟಂತ ಎಲ್ಲ ಮಹನೀಯರನ್ನ ಸ್ಮರಿಸುತ್ತಾ ಅವರಿಗೆ ನನ್ನ ನಮನಗಳನ್ನ ಕೂಡ ಹೇಳ್ತಾ, ಹಾಗೂ ನಮ್ಮ ಶಾಲೆಯಲ್ಲಿ ನಮ್ಮ ಸಂಸ್ಥೆಯ ಜೀವನ, ನಮ್ಮ ಶಿಕ್ಷಕರು, ನಮ್ಮ ಪ್ರಾಂಶುಪಾಲರು ಈ ಸಲ CBSE 10th ಎಕ್ಸಾಮ್ನಲ್ಲಿ ಇಡೀ ಜಿಲ್ಲೆ ನಮ್ಮ ಕಡೆ ತಿರುಗಿ ನೋಡುವಂತ ಒಂದು ಫಲಿತಾಂಶವನ್ನು ನಮ್ಮ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ. ಅದರ ಹಿಂದೆ ನಮ್ಮ ಶಿಕ್ಷಕರ ಶ್ರಮ ಇದೆ. ಅವರಿಗೆ ನಾನು ನಮ್ಮ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜ್ಞಾನಸಾಗರ ಸಂಸ್ಥೆ ಗುಣಮಟ್ಟದ ಒಂದು ಶಿಕ್ಷಣಕ್ಕೆ ಪಣತೊಟ್ಟು ಸಂಸ್ಥೆ ತನ್ನ ಜೈವೋದ್ದೇಶದಲ್ಲಿ ಯಾವುದೇ ರಾಜಿಯನ್ನ ಯಾವುದೇ ಸಂದರ್ಭದಲ್ಲಿ ಅದು ಮಾಡ್ಕೊಳ್ತಕ್ಕಂಥ ಮಾತನ್ನ ಮತ್ತೊಮ್ಮೆ ಇಲ್ಲಿ ಸೇರ್ತಕ್ಕಂಥ ನಮ್ಮ ಪೋಷಕರ ಮನಸ್ಸಿಗೆ ತಿಂತ
ಎಲ್ಲರಿಗೂ ಕೂಡ ಈ 69ನೇ ಸ್ವಾತಂತ್ರ್ಯೋತ್ಸವದ ಶುಭವನ್ನ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.